ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೇಬಿ ಪೊಟೆಟೊ ಅಂತ ಸಿಗುತ್ತಲ್ಲ, ಚಿಕ್ಕ ಚಿಕ್ಕ ಆಲೂಗೆಡ್ಡೆ, ಅದರದ್ದು ನಾನು ಹೈ ಜಂಪ್ ಅಂತ ಮಾಡ್ತೀನಿ. ಅದನ್ನು ತೋರಿಸ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಆಲೂಗೆಡ್ಡೆಗಳು ಸುಮಾರು ಒಂದು 15-20 ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಇಟ್ಕೋಬೇಕು. ಇದು ಇವಾಗ ಮಸಾಲೆಗೆ ಏನೇನು ಬೇಕು ಅಂತ ಒಂದು 8-10 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 4 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಒಂದು ಇದು ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು, ಮತ್ತು ಒಂದು 6 ಗುಂಟೂರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಇವಾಗ ಆಲೂಗೆಡ್ಡೆ ತೊಳೆದಿರೋದನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಅದನ್ನು 2 ಲೋಟ ನೀರು ಹಾಕಿಬಿಟ್ಟು ಕುಕ್ಕರಲ್ಲಿ ಸುಮಾರು ಒಂದು 5 ವಿಷಿಲನ್ನು ಬರ್ಸ್ಕೊಂಡಿದ್ದೀನಿ. 5 ವಿಷಿಲ್ ಬೇಕು ಅದಕ್ಕೆ. ಚೆನ್ನಾಗಿ ಬೇಯಬೇಕು ಆಲೂಗೆಡ್ಡೆ ಇದಕ್ಕೆ. ಹಾಗಾಗಿ 5 ವಿಷಿಲನ್ನು ಬರ್ಸ್ಕೊಂಡಿದ್ದೀನಿ. ಇದಕ್ಕೆ ಗುಂಟೂರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಮತ್ತು ಬೆಳ್ಳುಳ್ಳಿ, ಬಿಡಿಸಿರೋ ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಇಷ್ಟನ್ನು ಇದು ಹಸಿ ಮಸಾಲೆ ಹಾಕೋದು. ಇದಕ್ಕೇನು ನಾವು ಹುರಿಯೋದೇನೂ ಇದಿಲ್ಲ. ಬರೀ ಮೆಣಸಿನ್ಕಾಯಿಗಳು ನಮ್ಗೆ ರುಚಿಗೆ ಎಷ್ಟು ಖಾರಕ್ಕೆ ತಕ್ಕಂಗೆ ಮೆಣಸಿನ್ಕಾಯಿ ನಾನು 6 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 8-10 ಬ್ಯಾಡಗಿ ತೊಗೊಂಡಿದ್ದೀನಿ. ಒಂದು 4 ಬಿಡಿಸಿರೋ ಬೆಳ್ಳುಳ್ಳಿ ಇದನ್ನು ತೊಗೊಂಡಿದ್ದೀನಿ, ಬೀಜಗಳನ್ನು, ಮತ್ತು ಒಂದು ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು, ಒಂದು ಅರ್ಧ ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಮಂದ ಬರಬೇಕಲ್ಲ, ಅದಕ್ಕೋಸ್ಕರ ಅರ್ಧ ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 1 ಲೋಟ ನೀರು ಹಾಕಿಬಿಟ್ಟು ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ರೆಡಿ ಆಯಿತು. ಇವಾಗ ನಮ್ಮದು ಮಸಾಲೆ ಇದರದ್ದು ರೆಡಿ ಆಯಿತು. ಇವಾಗ ನಾನು ಕುಕ್ಕರನ್ನು ಓಪನ್ ಮಾಡಿ, 5 ವಿಷಿಲ್ ಆಗಿದೆ ಅಲ್ಲ, ಇದು ಕುಕ್ಕರನ್ನು ಓಪನ್ ಮಾಡಿಬಿಟ್ಟು ನೋಡ್ತೀನಿ. ಅದು ಬೆಂದಿರುತ್ತೆ. ಅದನ್ನು ಸ್ವಲ್ಪ ಆರಿದ ಮೇಲೆ ಇದನ್ನು ಸಿಪ್ಪೆಯನ್ನು ಬಿಡಿಸ್ಕೋಬೇಕು. ಅದರದ್ದು ಸಿಪ್ಪೆನೆಲ್ಲ ನಿಧಾನಕ್ಕೆ ಎಲ್ಲದರದ್ದು ಸಿಪ್ಪೆನ ಬಿಡಿಸ್ಕೋಬೇಕು. ಒಂದು 5 ವಿಷಿಲ್ ಬಂದರೆ ಚೆನ್ನಾಗಿ ಸಿಪ್ಪೆಗಳೆಲ್ಲ ಬಿಡ್ಸೋಕ್ಕಾಗತ್ತೆ ನಮಗೆ. ಹಾಗೆ ಚೆನ್ನಾಗಿ ಬಿಡಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಅಷ್ಟು ಆಲೂಗೆಡ್ಡೆನ ಸಿಪ್ಪೆ ಎಲ್ಲ ತಕ್ಕೊಂಡು ಇಟ್ಕೋಬೇಕು. ಆಮೇಲೆ ಇದು ಆಲೂಗೆಡ್ಡೆಗೆ ನಾವು ಫೋರ್ಕ್ ಇರುತ್ತಲ್ಲ, ಫೋರ್ಕೋ ಚಾಕುಲೋ ಒಂದು ಸ್ವಲ್ಪ ತೂತುಗಳು ಮಾಡ್ಕೋಬೇಕು. ಅಲ್ಲಲ್ಲಿ ತೂತುಗಳು, ಯಾಕಂದರೆ ಅದು ಮಸಾಲೆ ಚೆನ್ನಾಗಿ ಒಳಗೆ ಹೋಗುತ್ತೆ ಅನ್ನೋಕ್ಕೋಸ್ಕರ ಎಲ್ಲ ಆಲೂಗೆಡ್ಡೆನ ಅದರದ್ದು ಫೋರ್ಕಿಂದ ಸ್ವಲ್ಪ ಹೀಗೆ ಗಾಯಗಳು ಹಾಕ್ಕೊಂಡು ತೂತುಗಳು ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅಷ್ಟು ಆಲೂಗೆಡ್ಡೆಗೆ ಒಂಚೂರು ಮಾಡ್ಕೋಬೇಕು. ಈಗ ಒಂದು 2-3 ಸ್ಪೂನು ನಮ್ಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಒಂದು 2 ಸ್ಪೂನ್ ಹಾಕಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದೇನೆ ಹಾಗೆ ಜಜ್ಜಿಟ್ಕೊಂಡಿದ್ದೀನಿ. ಜಜ್ಜಿಟ್ಕೊಂಡಿರೋದನ್ನು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಇದು ತುಂಬ ಸುಲಭವಾಗಿ ಮಾಡುವಂಥ ರೆಸಿಪಿ ಇದು. ಮತ್ತು ಊಟಕ್ಕೆ, ಅನ್ನಕ್ಕೇನು ಬೇರೆ ಸಾಂಬಾರೇ ಮಾಡಬೇಕಂತಿಲ್ಲ, ಇದನ್ನೇ ಹಾಕ್ಕೊಂಡು ಊಟ ಮಾಡ್ಬೋದು. ಅಷ್ಟು ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿ ಆಗುತ್ತೆ. ಈಗ ಕೆಂಪಗೆ ಮಾಡ್ಕೋಬೇಕು, ಹುರ್ಕೋಬೇಕು. ಈ ಬೆಳ್ಳುಳ್ಳಿನ ಕೆಂಪಗೆ ಹುರ್ಕೊಂಡ್ಬಿಟ್ಟು ಇದು ಆಲೂಗೆಡ್ಡೆಗಳನ್ನು ನಾವು ಬಿಡಿಸಿಟ್ಕೊಂಡಿರೋ ಆಲೂಗೆಡ್ಡೆನ ಹಾಕ್ಬಿಟ್ಟು ಮಾಡಿರೋ ಮಸಾಲೆನ ಹಾಕ್ಕೋಬೇಕು. ಅದು ಚೆನ್ನಾಗಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಚೆನ್ನಾಗಿ ಕೊತ ಅನ್ನಬೇಕು. ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕೊತ ಅಂತ ಚೆನ್ನಾಗಿ ಕುದಿಸ್ಬೇಕು. ಆವಾಗ ಇದು ಒಂಥರ ತುಂಬ ಟೇಸ್ಟ್ ಬರುತ್ತೆ. ಅದು ಬೆಳ್ಳುಳ್ಳಿ ಇದೆಲ್ಲ ಪರಿಮಳ ಎಲ್ಲ ಅದಕ್ಕೆ ಸೇರ್ಕೋಬೇಕು. ಮತ್ತು ಮೆಣಸಿನ್ಕಾಯಿ ಇದೆಲ್ಲ ಚೆನ್ನಾಗಿ ಇದರದಲ್ಲಿ ಸೇರ್ಕೋಬೇಕು. ಆ ಥರ ಚೆನ್ನಾಗಿ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕೊತ ಅಂತ ಕುದಿಸ್ಬೇಕು. ಇದು ಆಲೂಗೆಡ್ಡೆಯಲ್ಲಿ ನಾವು ಎಷ್ಟೋ ಥರದ ರೆಸಿಪಿ ಮಾಡ್ತೀವಿ. ಇದು ತುಂಬ ಸುಲಭವಾಗಿ ಮಾಡುವಂಥ ರೆಸಿಪಿ. ನಾವು ಇದು ದೊಡ್ಡ ಆಲೂಗೆಡ್ಡೆ ತೊಗೊಂಡ್ರೆ ದೊಡ್ಡ ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಅದನ್ನು ಕಟ್ ಮಾಡಿ ಹಾಕ್ಕೊಂಡು ಮಾಡ್ಬೋದು. ಇದು ಒಂಥರ ಟ್ರೆಡಿಷ್ನಲ್ ಆಗಿ ಮಾಡೋದು. ಇದು ಚಿಕ್ಕ ಚಿಕ್ಕ ಆಲೂಗೆಡ್ಡೆನ, ಬೇಬಿ ಪೊಟೆಟೊನ ಬೇಯಿಸ್ಕೊಂಡ್ಬಿಟ್ಟು ಅದು ತುತ್ತ ಮಾಡಿಕೊಂಡು ಮಾಡೋದು ಮೆಥಡು ಇದ್ರದ್ದು. ಮುಂಚಿಂದ ಹಾಗೆ ಬಂದಿರೋದು. ಇದಕ್ಕೆ ಹೈ ಜಂಪ್ ಅಂತಲೇ ಕರೀತಾರೆ. ಇದಕ್ಕೆ ಮುಂಚಿಂದನೂ ಮಾಡಿರೋದು ಇದೇ ಥರ. ಇದು ನೀವು ಒಂದ್ಸಲ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಇದು ನೋಡಿ ಎಷ್ಟು ಚೆನ್ನಾಗಿ ಬಾಯಲ್ಲೇ ನೀರು ಬರುತ್ತೆ, ಅಷ್ಟು ಚೆನ್ನಾಗಿ ಆಗಿದೆ. ಇದು ಟೇಸ್ಟಿಯಾಗಿ ಅನ್ನದ ಜೊತೆಲೂ ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ಬೋದು. ಥ್ಯಾಂಕ್ ಯು, ಧನ್ಯವಾದಗಳು.